ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಮಾರ್ಚ್ 30ರಿಂದ ರಾಮೋತ್ಸವ, ಏಪ್ರಿಲ್ 8ರವರೆಗೂ ಕಾರ್ಯಕ್ರಮ. ರಾಮಚಂದ್ರಾಪುರದಲ್ಲಿ ರಾಮನ ಅನುಪಮ ಉಪಾಸನೆ. ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಡಾಕ್ಟರ್ GS ಭಟ್ ಮಕ್ಕಳು ನಿಧಿ ಪ್ರಕಾಶನ ಕೊಡಮಾಡಿದ ದತ್ತಿ ಕಾರ್ಯಕ್ರಮ. ಶಂಭು ಹೆಗಡೆ ಮತ್ತು ಶೋಕಭಾವದ ನೃತ್ಯಾಭಿನಯ. ಉಪನ್ಯಾಸ KG ಮಂಜುನಾಥ್ ಕೆಳೆಮನೆ. ಮಲೆನಾಡು ನಡುಮನೆ ಹೊಸನಗರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಯಾತ್ರಾ ಸ್ಥಳಗಳಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರುವ ರಾಮಚಂದ್ರಾಪುರ ಮಠದಲ್ಲಿ ಶ್ರೀರಾಮನ ಅನುಪಮ ಉಪಾಸನೆಯ ಮತ್ತೊಂದು ಸಂಭ್ರಮದ ಮಹೋತ್ಸವ ಮಾರ್ಚ್ 30ರಿಂದ ಆರಂಭಗೊಳ್ಳಲಿದೆ. ವಿಶ್ವಾವಸು ಸಂವತ್ಸರದ ವಿಶೇಷ ರಾಮೋತ್ಸವ ಕಾರ್ಯಕ್ರಮಗಳು ಏಪ್ರಿಲ್ 3ರಿಂದ 8ರವರೆಗೆ ಜರುಗಲಿದೆ. ರಾಮೋತ್ಸವದ ಎಲ್ಲ ಕಾರ್ಯಕ್ರಮಗಳಿಗೂ ಹೊಸನಗರ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ದಿವ್ಯ ಮಾರ್ಗದರ್ಶನ ನೀಡಲಿದ್ದಾರೆ. ಇಲ್ಲಿ ನಡೆಯಲಿರುವ ರಾಮೋತ್ಸವ ಕಾರ್ಯಕ್ರಮದ ವಿಶೇಷವೇ ಇದು. ತ್ರೇತಾ ಯುಗದ ಅವತರಣಗಳ ವಿಭಿನ್ನ ಕಲ್ಪನೆಯೊಂದಿಗೆ ಮೂಡಿಬರಲಿರುವ ರಾಮೋತ್ಸವ ಲೌಕಿಕ ಜೀವನದ ರಾವಣತ್ವಗಳ ವಿನಾಶಕ್ಕೆ ರಾಮನ ಆದರ್ಶದ ಪ್ರಾಮುಖ್ಯತೆ ಸಾರುವ ಉತ್ಕೃಷ್ಟ ಉದ್ದೇಶ ಹೊಂದಿದೆ. ಇಲ್ಲಿ ಈ ಹಿಂದೆ ನಡೆದ ಐತಿಹಾಸಿಕ ರಾಮಾಯಣ ಮಹಾಸತ್ರ ಮತ್ತು ವಿಶ್ವದ ಗಮನ ಸೆಳೆದ ವಿಶ್ವ ಗೋ ಸಮ್ಮೇಳನ ರಾಷ್ಟ್ರದಲ್ಲಿ ತನ್ನದೇ ಆದ ಮೈಲಿಗಲ್ಲು ಸ್ಥಾಪಿಸಿರುವುದು ಈಗ ಇತಿಹಾಸ. ಸಂಸ್ಕಾರಯುತ ಸಮಾಜ ನಿರ್ಮಾಣದ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕವಾದ ವಿಚಾರಗಳು ಕನ್ನಡಿಯಾಗಲಿದೆ ಎಂಬ ಚಿಂತನೆಯನ್ನು ಒಳಗೊಂಡ 10 ಹಲವು ಕಾರ್ಯಕ್ರಮಗಳು ಈ ವೇಳೆ ಇಲ್ಲಿ ಜರುಗಲಿದೆ. ಈ ಹಿಂದೆ ಕಾರ್ಯಕ್ರಮಗಳಿಗೆ ಆಹ್ವಾನಿಸುವ ಅಕ್ಷತಾಭಿಯಾನ ಎಂಬ ವಿಶಿಷ್ಟ ಇತಿಹಾಸ ಸೃಷ್ಟಿಸಿರುವ ಮಠ ತನ್ನ ವ್ಯಾಪ್ತಿಯ ಎಲ್ಲ ವಿಶೇಷ ಕಾರ್ಯಕ್ರಮಗಳಿಗೆ ಮನೆ ಮನೆಗೂ ಅಕ್ಷತೆಯನ್ನು ಕೊಟ್ಟು ಕರೆಯುವ ಪದ್ಧತಿ ರೂಢಿಸಿಕೊಂಡು ಬಂದಿತ್ತು. ಈಗಲೂ ಕೆಲ ಭಾಗದಲ್ಲಿ ಇದು ನಡೆದಿದೆ. ಹಿಂದೆ ರಾಮಾಯಣ ಮಹಾಸತ್ರದಿಂದ ಮೊದಲುಗೊಂಡು ಈ ರೀತಿ ಪದ್ಧತಿಯನ್ನು ಇಲ್ಲಿನ ಬಹುತೇಕ ಕಾರ್ಯಕ್ರಮಗಳಲ್ಲಿ ಚಾಚು ತಪ್ಪದೆ ನಡೆಸಿಕೊಂಡು ಬಂದಿರುವುದು ಶ್ರೀಮಠದ ವಿಶೇಷ. ಮಠದ ಮಾತೃ ವಿಭಾಗದ ನೇತೃತ್ವದಲ್ಲಿ ಈ ಕಾರ್ಯ ನಡೆಯುತ್ತಾ ಬಂದಿದೆ. ಇನ್ನು ಏಪ್ರಿಲ್ 5ರಂದು ಉದ್ಘಾಟನೆಗೊಳ್ಳುವ ಅಖಂಡ ಭಜನೆ ಅಹೋರಾತ್ರಿ ನಿಮಿಷವೂ ನಿಲ್ಲದೆ ಏಪ್ರಿಲ್ 7ರವರೆಗೆ ನಡೆಯುತ್ತದೆ. ವಿವಿಧ ಮಂಡಲಗಳಿಂದ ಬರುವ ಭಜನಾ ತಂಡಗಳು ರಾಮ ಭಜನೆಯ ಮೂಲಕ ರಾಮೋತ್ಸವಕ್ಕೆ ಕಳೆ ಕಟ್ಟಲಿದ್ದಾರೆ. ಉತ್ತರ ಭಾರತದಲ್ಲಿ ಮಾತ್ರ ಕಂಡುಬರುವ ರಾಮಲೀಲಾ ರಾವಣ ದಹನ ಕಾರ್ಯಕ್ರಮ ಪ್ರತಿ ವರ್ಷದ ಹೈಲೈಟ್. ಸಹಸ್ರಾರು ಜನರು ಇದನ್ನು ವೀಕ್ಷಿಸುವುದಕ್ಕೆ ಆಗಮಿಸಲಿದ್ದಾರೆ. ಈ ಬಾರಿ ಏಪ್ರಿಲ್ 6ರಂದು ರಾಮಲೀಲಾ ನಡೆಯಲಿದೆ. ಕಾರ್ಯಕ್ರಮದ ವಿವರಗಳು ಹೀಗಿದೆ. ಮಾರ್ಚ್ 30 ಶ್ರೀ ವಾಲ್ಮೀಕಿ ರಾಮಾಯಣ ಪಾರಾಯಣ ಆರಂಭ. ಏಪ್ರಿಲ್ 1ರಂದು ವೇದ ಪಾರಾಯಣ ಆರಂಭ. ಏಪ್ರಿಲ್ 3ರಂದು ಶಿಬಿಕಾ ಯಂತ್ರೋತ್ಸವ. ಏಪ್ರಿಲ್ 4ರಂದು ಗರುಡೋತ್ಸವ. ಸಂಜೆ ಶ್ರೀ ಗುರುಗಳ ಆಗಮನ ದೀಪಮಾಲಿಕೆ ಕಾರ್ಯಕ್ರಮ. ಏಪ್ರಿಲ್ 5ರಂದು ಪುಷ್ಪರಥೋತ್ಸವ, ಅಖಂಡ ಭಜನೆ, ಪೂಗ ಪೂಜೆ. ಏಪ್ರಿಲ್ 6ರಂದು ರಾಮ ಜನ್ಮೋತ್ಸವ, ರಥೋತ್ಸವ, ಧಾರ್ಮಿಕ ಸಭೆ. ನಂತರ ತ್ರೇತೆಯ ಕಲ್ಪನೆಯಲ್ಲಿಯೇ ವಿಶೇಷ ದಿಬ್ಬಣದೊಂದಿಗೆ ಸೀತಾ ಕಲ್ಯಾಣೋತ್ಸವ. ರಾತ್ರಿ 8ಕ್ಕೆ ರಾವಣ ದಹನ ರಾಮಲೀಲಾ. ಏಪ್ರಿಲ್ 7ರಂದು ಶ್ರೀ ರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ, ಭಜನಾ ಮಂಗಲ ಹಾಗೂ ಏಪ್ರಿಲ್ 8ರ ಅಂಕುರ ಪ್ರಸಾದ ವಿತರಣೆಯೊಂದಿಗೆ ರಾಮೋತ್ಸವ ಸಂಪನ್ನಗೊಳ್ಳಲಿದೆ. ಇದರೊಂದಿಗೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಏಪ್ರಿಲ್ 5ರಂದು ರಾತ್ರಿ 8 ಗಂಟೆಗೆ ಖ್ಯಾತ ಯಕ್ಷಗಾನ ಕಲಾವಿದರಿಂದ ರತ್ನಾವತಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ಇರಲಿದೆ. ಹಾಗೂ ಸಾಮಾಜಿಕ ಕಾರ್ಯಕ್ರಮವಾಗಿ ಏಪ್ರಿಲ್ 7ರಂದು ಬೆಳಗ್ಗೆ 7 ಗಂಟೆಯಿಂದ ರಕ್ತಬಂಧ ರಕ್ತದಾನ ಶಿಬಿರ ಕೂಡ ಏರ್ಪಡಿಸಲಾಗಿರುವುದು ವಿಶೇಷ. ಈ ಎಲ್ಲ ಕಾರ್ಯಕ್ರಮಗಳಿಗೆ ರಾಮೋತ್ಸವ ಸಮಿತಿ ಎಲ್ಲರನ್ನೂ ಪ್ರೀತಿಯಿಂದ ಆಹ್ವಾನಿಸಿದೆ. ಇಡೀ ಯಕ್ಷಗಾನವನ್ನು ರಂಗಭೂಮಿ ಎಂದೇ ಗ್ರಹಿಸಿ ಅದರ ಆದ್ಯತೆ ಅಗತ್ಯತೆಯ ಕುರಿತು ಯೋಚಿಸಿದ್ದ ಕೆರೆಮನೆ ಶಂಭು ಹೆಗಡೆ ಅವರು ಅದಕ್ಕೆ ಪೂರಕವಾದ ಅನೇಕ ಕೊಡುಗೆಯನ್ನು ನೀಡಿದ್ದಾರೆ ಎಂದು ನಿವೃತ್ತ ಉಪನ್ಯಾಸಕ KG ಮಂಜುನಾಥ್ ಕೆಳೆಮನೆ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರಿ ಉರ್ದು ಶಾಲೆಯ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಡಾಕ್ಟರ್ GS ಭಟ್ ಮತ್ತು ಮಕ್ಕಳು ನಿಧಿ ಪ್ರಕಾಶನ ಇವರು ಕೊಡಮಾಡಿದ ಕೆರೆಮನೆ ಶಂಭು ಹೆಗಡೆ ದತ್ತಿ ಕಾರ್ಯಕ್ರಮದಲ್ಲಿ ಶಂಭು ಹೆಗಡೆ ಮತ್ತು ಶೋಕಭಾವದ ನೃತ್ಯಾಭಿನಯ ಕುರಿತ ವಿಷಯದಲ್ಲಿ ಅವರು ಮಾತನಾಡುತ್ತಿದ್ದರು. ಶೋಕಭಾವಕ್ಕೆ ನರ್ತನ ಇಲ್ಲದಿರುವುದು ಯಕ್ಷರಗುವಿಯ ಕೊರತೆ ಎನ್ನುವುದನ್ನು ಚಿಂತನೆ ಮಾಡಿದ ಶಂಭು ಹೆಗಡೆ ಅವರು ಆ ಕೊರತೆ ನೀಗಿಸುವ ಸಲುವಾಗಿ ಶೋಕಭಾವದಲ್ಲಿಯೂ ನೃತ್ಯಾಭಿನಯದ ಮೂಲಕ ಅದರ ಪ್ರಸ್ತುತತೆಯನ್ನು ತೋರಿಸಿಕೊಟ್ಟಿರುವುದು ನಿಜಕ್ಕೂ ದೊಡ್ಡ ಕೊಡುಗೆ ಎಂದು ಹೇಳಿದರು. ಮಂಜುನಾಥ್ ಅವರು ತಮ್ಮ ಉಪನ್ಯಾಸದ ನಡುವೆ ಶೋಕಭಾವದ ನೃತ್ಯಾಭಿನಯವನ್ನು ಕೂಡ ಮಾಡುವ ಮೂಲಕ ಶಂಭು ಹೆಗಡೆ ಅವರು ದುಃಖರಸಕ್ಕೆ ನೀಡಿದ ಆಯಾಮವನ್ನು ವಿವರಿಸಿರುವುದು ವಿಶೇಷವಾಗಿತ್ತು. ನೃತ್ಯಾಭಿನಯಕ್ಕೆ KG ರಾಮರಾವ್ ಮತ್ತು ಶರತ್ ಜಾನಕೈ ಹಿಮ್ಮೇಳ ಸಾಥ್ ಕೂಡ ನೀಡಿದರು. ಹಿರಿಯ ಸಾಹಿತಿ ದತ್ತಿ ದಾನಿಗಳಾದ ಡಾಕ್ಟರ್ GS ಭಟ್ ಮಾತನಾಡಿದರು. ಕಸಾಪ ಅಧ್ಯಕ್ಷ BT ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್, ನಾರಾಯಣ ಮೂರ್ತಿ ಕಾನ್ಗೋಡು, ವೆಂಕಟೇಶ್ ಜೋಯಿಸ್ ಮತ್ತಿತರರು ಹಾಜರಿದ್ದರು. ಈ ವೇಳೆ KG ಮಂಜುನಾಥ್ ದಂಪತಿಯವರನ್ನು ಗೌರವಿಸಲಾಯಿತು. ಹೆಸರು ಬಂದ ಕೂಡಲೇ ಅವರ ಬಾಯಲ್ಲಿ ತನ್ನಿಂದ ತಾನಾಗೆ ಬರುವ ಇನ್ನೊಂದು ಶಬ್ದ ಯಾವುದು ಅಂದರೆ ರಂಗಭೂಮಿ, ಯಕ್ಷಗಾನ ರಂಗಭೂಮಿ. ಅವರ ಯಾವುದೇ ಭಾಷಣ ಕೇಳಿ, ಯಾವುದೇ ಚರ್ಚೆಯಲ್ಲಿ ಅವರು ಮಾತಾಡೋದನ್ನು ಕೇಳಿದರು, ಯಕ್ಷಗಾನ ರಂಗಭೂಮಿ. ಹಾಗಾಗಿ ಇಡೀ ಯಕ್ಷಗಾನವನ್ನು ಅವರು ಗ್ರಹಿಸಿದ್ದೆ, ಪರ್ಸೀವ್ ಮಾಡಿದ್ದೆ, ಒಂದು ರಂಗಭೂಮಿ ಅಂತ ಅದು ಪರ್ಸೀವ್ ಮಾಡಿದ್ದೆ.
ಹಾಗೆ ರಂಗಭೂಮಿ ಅಂತ ಗ್ರಹಿಸಿದ ಕಾರಣದಿಂದ ರಂಗಭೂಮಿಯ ಆದ್ಯತೆ ಅಗತ್ಯಗಳು ಏನು ಎನ್ನುವುದನ್ನು ಅವರು ಬಹಳ ಯೋಚಿಸಿ ಮೇಲ್ನೋಟಕ್ಕೆ ನಮಗೆ ಕಾಣುವ ಹಾಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಒಂದು, ಕಂಬಗಳು ರಂಗಸ್ಥಳದಲ್ಲಿ ಅಡ್ಡ ಆಗುತ್ತೆ ಅಂತ ಅರ್ಧ ಚಂದ್ರಾಕೃತಿಯ ರಂಗಸ್ಥಳ ಮಾಡಿದ್ರು, ನಮಗೆ ಕಾಣುತ್ತೆ. ಪ್ರೇಕ್ಷಕರಿಗೆ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಈಸಿ ಚೇರನ್ನು ಪ್ರಾಕ್ಟೀಸಿಗೆ ತಂದರು, ಅದು ನಮಗೆ ಕಾಣುತ್ತೆ. ಅದು ಯಾವುದಕ್ಕೂ ಕಡಿಮೆ ಇಲ್ಲದ ಇನ್ನೊಂದು ಕೆಲಸ ಯಾವುದು ಅಂದರೆ, ಪ್ರಾಯಶಃ ಅಲ್ಲಿವರೆಗೆ ಅದನ್ನು ನಂಗೆ ಜಿ ಎಸ್ ಭಟ್ರೆ ಹೇಳಬೇಕು ಅಥವಾ ಹಿರಿಯರು ನೀವೇ ಹೇಳಬೇಕು, ನನ್ನ ಅನುಭವದಲ್ಲಿ ದಕ್ಷಿಣ ಕನ್ನಡದ ಹೆಚ್ಚಿನ ಹಿರಿಯ ವೇಷಧಾರಿಗಳ ವೇಷವನ್ನು ನಾನು ನೋಡಿದ್ದೇನೆ. ಉತ್ತರ ಕನ್ನಡದ್ದು ಬಹಳ ನೋಡಿಲ್ಲ. ಪ್ರಾಯಶಃ ಆರಂಭಿಸಿದ್ದೆ ಶಂಭು ಹೆಗಡೆಯವರು ಮತ್ತು ಜಿಟ್ಟಾಣಿಯವರ ವೇಷ. ಇನ್ಯಾರ ವೇಷವೂ ನನಗೆ ಆ ಕಾಲಕ್ಕೆ ಸಿಗಲಿಲ್ಲ. ಶೋಕ ಭಾವಕ್ಕೆ ನರ್ತನ ಮಾಡುವ ಪದ್ಧತಿ ಇರಲಿಲ್ಲ. ಹಾಗಾಗಿ ಯಕ್ಷಗಾನ ರಂಗಭೂಮಿಯಲ್ಲಿ ಇದೊಂದು ಕೊರತೆ ಇದೆ, ಅದನ್ನು ತುಂಬಿಸಬೇಕು ಅಂತ ಪ್ರಾಯಶಃ ಕಂಡಿದ್ದು ದೊಡ್ಡ ವಿಷಯ ಏನಲ್ಲ. ಅದರ ಮೇಲೆ ಅವರು ಬಹಳ ದೊಡ್ಡ ಸ್ಟಡಿಯನ್ನು ಮಾಡಿದ್ದಾರೆ ಅಂತ ನನಗೆ ಈ ಕ್ಷಣಕ್ಕೂ ಅನಿಸ್ತಾ ಇದೆ. ಒಬ್ಬ ಕಲಾವಿದ ತನ್ನೆಲ್ಲ ಅಂಗಾಂಗಗಳನ್ನು ಎಲ್ಲ ರಸಗಳಿಗೆ ಒಗ್ಗಿಸಿ ಅರ್ಪಿಸಬೇಕು ಅನ್ನುವ ಆ ಮಹತ್ವದ ಮಾತು, ಆ ಸ್ಕೋರಿಯಾಗ್ರಫಿಯ ಸಬ್ಜೆಕ್ಟ್ ನನ್ನ ತಲೆಗೆ ಬಂತು. ಶಂಭು ಹೆಗಡೆಯವರು ಇಡೀ ಅವರ ಎಲ್ಲ ಪಾತ್ರಗಳಲ್ಲಿ ನಾನು ಗಮನಿಸಿದ ಹಾಗೆ ಅವರ ಅಂಗಾಂಗವನ್ನು ಒಗ್ಗಿಸಿದ್ದಾರೆ ಪಾತ್ರಕ್ಕೆ, ಮತ್ತೆ ಅದನ್ನು ಪ್ರೇಕ್ಷಕರ ಸಮ್ಮುಖದಲ್ಲಿ ಅರ್ಪಿಸಿದ್ದಾರೆ. ಒಂದು ಪರಿಮಿತವಾದ ಗುಂಪಿಗೆ 16 ವಿಷಯಗಳ ಕುರಿತು ಶೈಕ್ಷಣಿಕವಾಗಿ ಒಳಾಂಗಣದಲ್ಲಿ ಆಲೋಚಿಸಬಹುದಾದಂಥ ಒಂದು ವ್ಯವಸ್ಥೆ. ಅದು ಉತ್ಸವ ಅಲ್ಲ, ವೈಭವೀಕರಣ ಅಲ್ಲ, ಬಹಳ ಜನ ಸೇರಬೇಕು ಅನ್ನೋದಿಲ್ಲ. ಸಾಗರ ತಾಲೂಕಿನ ಪರಿಷತ್ತಿನಲ್ಲಿಯೂ ವೈವಿಧ್ಯಮಯವಾದ ವಿಷಯಗಳಿದ್ದಾವೆ. ಅವೆಲ್ಲವನ್ನು ಶೈಕ್ಷಣಿಕವಾಗಿ ಬಹಳ ಉಪಯುಕ್ತವಾದ ದತ್ತಿ ಕಾರ್ಯಕ್ರಮವನ್ನು ಮಾಡಬಹುದು. ಸಾಹಿತ್ಯ ಪರಿಷತ್ ಯೋಚಿಸಬೇಕು.